ಈ ಸಂಸಾರದಲ್ಲಿ ತೊಡಗಿಸ್ಕೊಂಡಿರ್ತೀವಿ. ಸಂಸಾರ, ಗಂಡ, ಮಕ್ಕಳು, ಅಡುಗೆ, ತಿಂಡಿ, ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ಇಷ್ಟೇ ನಮ್ಮ ಜೀವನ ಅಂತ ಒಂದು ಬಾವಿ ಕಪ್ಪೆ ಆಗಿ ನಾವೊಂದು ಚೌಕಟ್ಟನ್ನು ಹಾಕೊಂಡಿರ್ತೀವಿ. ಕುವೆಂಪು ಅವರು ಒಂದು ಮಾತು ಹೇಳ್ತಾರೆ, ಅಲ್ಪ ನಾನು ಎಂದು ಕುಗ್ಗಿ ಮುದುಡಬೇಡವೋ ಅಲ್ಪವೇ ಅನಂತನೊಂದಿಗೆ ಗುಣಿಸಿಕೋ ನೀ ಅನಂತನಾಗುವೆ. ಎಲ್ಲರಿಗೂ ನಮಸ್ಕಾರ. ನಾನು ರಾಧಾ ಕೇಶವ್ ಹೆಬ್ಬಾರ್. ಸ್ನೇಹಿತರೆ, ಇಷ್ಟೊತ್ತು ನೀವು ನಮ್ಮ ಶ್ರೀ ಶಾರದಾ ಕಲಾವೇದಿಕೆಯ ನಿರ್ವಾಹಕ ತಂಡ, ಸಂಸ್ಥಾಪಕ ತಂಡ, ಈ ಅಡ್ಮಿನ್ ಬಳಗದ ಎಲ್ಲರೂ ಕೂಡ ಮಾತನಾಡಿದ ಒಂದೊಂದು ಅಂಶವನ್ನು ಕೂಡ ಗಮನಿಸಿದ್ದೀರಾ. ಏನನ್ನಿಸ್ತು ನಿಮಗೆ? ಅವರ ಮಾತುಗಳನ್ನು ಕೇಳಿದ್ರೆ ಅವರಲ್ಲಿ ಇದ್ದಂಥ ಆ ಆತ್ಮ ಸಂತೃಪ್ತಿ, ಆತ್ಮ ಸಂತೋಷ ಅನ್ನೋದು ಎಲ್ರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಾಗ್ತಾ ಇತ್ತು. ಇದರಿಂದ ಏನು ತಿಳಿದು ಬರ್ತಾ ಇದೆ ಅಂತಂದರೆ, ನಮ್ಮ ಶ್ರೀ ಶಾರದಾ ಕಲಾವೇದಿಕೆ ಅನ್ನುವಂಥ ಈ ಕಲಾವೇದಿಕೆ ಎಲ್ಲರನ್ನ ಒಂದು ಎಷ್ಟು ಕಲಾವತ್ತಾಗಿ ತನ್ನಲ್ಲಿ ತೊಡಗಿಸಿಕೊಳ್ಳುವ ಹಾಗೆ ಮಾಡಿದೆ ಅನ್ನುವಂಥ ಒಂದು ವಿಚಾರ ನಮಗೆಲ್ರಿಗೂ ತಿಳಿತಾ ಬರುತ್ತೆ. ಆದ್ದರಿಂದ ಎಲ್ಲರ ಪರವಾಗಿ ಎಲ್ಲರಿಗೂ ಒಂದು ಸುಖವನ್ನು, ಸಂತೋಷವನ್ನು, ಜೀವನದಲ್ಲಿ ಒಂದು ಹೊಸದಾದಂಥ ವೈಭವವನ್ನು, ಆತ್ಮ ಸಂತೋಷವನ್ನು ನೀಡುವಲ್ಲಿ ನಮ್ಮ ಶ್ರೀ ಶಾರದಾ ಕಲಾವೇದಿಕೆ ಸಂಪೂರ್ಣವಾದ ಯಶಸ್ಸನ್ನು ಗಳಿಸಿದೆ ಅಂದರೆ ಖಂಡಿತವಾಗಲೂ ಇದು ಅತಿಶಯೋಕ್ತಿ ಅಲ್ಲ ಅಂತ ಹೇಳ್ತೀನಿ. ನಾನು ರಾಧಾ, ಈ ಶ್ರೀ ಶಾರದಾ ಕಲಾವೇದಿಕೆಯ ಸಂಸ್ಥಾಪಕ ತಂಡದವರಲ್ಲಿ ಒಬ್ಬಳಾಗಿ ನನ್ನ ಅನಿಸಿಕೆಯನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಇವತ್ತು ಬಂದಿದ್ದೀನಿ. ನಮ್ಮ ಮಾನ್ಯ ಡಿ.ವಿ. ಗುಂಡಪ್ಪನವರ ಒಂದು ಕಗ್ಗದೊಂದಿಗೆ ನನ್ನ ಮಾತನ್ನು ಆರಂಭ ಮಾಡ್ತಾ ಇದ್ದೀನಿ. ತಿರುಗಿ ತೊಳಲುವುದು, ತಿರಿದನ್ನ ಉಣ್ಣುವುದು, ಮೆರೆದು ಮೈ ಮರೆಯುವುದು, ಹಲ್ಲ ಕಿರಿಯುವುದು, ಮರಳಿ ಕೊರಗಾಡುವುದು, ಕೆರಳುವುದು, ನರಳುವುದು, ಇರವಿದೇನೊಳರಗನೆ ಮಂಕುತಿಮ್ಮ ಅಂತ. ಇಲ್ಲಿ ಇರುವು ಅಂತಂದರೆ ಬದುಕು ಅಂತ ಅರ್ಥ. ಅಂದರೆ ನಮ್ಮ ಎಲ್ಲರ ಜೀವನದಲ್ಲಿ ನಾವು ಭೂಮಿ ಮೇಲೆ ಭಗವಂತ ಯಾರ್ಯಾರನ್ನ ಕಳಿಸ್ಕೊಟ್ಟಿದ್ದಾನೋ ಎಲ್ಲರ ಬದುಕು ಕೂಡ ಒಂದು ಒಣರಗಳೆಯಾಗಿ ಇವತ್ತು ಮಾರ್ಪಾಡಾಗಿದೆ. ಏನೋ ಒಂದು ಜಂಜಾಟದಲ್ಲಿರ್ತೀವಿ, ಏನೋ ಒಂದು ಧಾವಂತದಲ್ಲಿರ್ತೀವಿ, ಏನೋ ಅದು ಬೇಕು, ಇದು ಬೇಕು, ಅದು ಸಾಕು, ಎಲ್ಲ ಒಂದು ನರಳಾಟದಲ್ಲಿ ನಮ್ಮ ಜೀವನ ನಡೀತಾ ಇರುತ್ತೆ ಅಲ್ವಾ. ಇದು ಬಹಳ ಕಹಿ ಸತ್ಯ, ಆದರೂ ಕೂಡ ಒಪ್ಪಲೇಬೇಕಾದಂಥ ಸತ್ಯ. ಈ ಒಂದು ಜೀವನದ ಧಾವಂತದಲ್ಲಿ, ಬದುಕಿನ ಜಂಜಾಟದಲ್ಲಿ ಇದರಿಂದ ಹೊರಗೆ ಬಂದು ನಾವು ಸ್ವಲ್ಪ ಹೊತ್ತು ನಮಗೋಸ್ಕರ ಒಂದು ಸಮಯವನ್ನು ಕೊಟ್ಕೊಳ್ಳೋಣ, ನಮಗೋಸ್ಕರ ಒಂದು ಆತ್ಮ ಸಂತೋಷವನ್ನು ಪಡ್ಕೊಳ್ಳೋಣ ಅಂದರೆ ಅದು ಸಾಧ್ಯ ಆಗಿರೋದು ಈ ಶ್ರೀ ಶಾರದಾ ಕಲಾವೇದಿಕೆ ಅಂಥ ವೇದಿಕೆಗಳಿಂದ ಮಾತ್ರ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ನಮ್ಮ ವೇದಿಕೆಯ ಮೂಲ ಧ್ಯೇಯ ಏನು ಅಥವಾ ಧ್ಯೇಯ ನುಡಿ ಏನು ಅಂತಂದರೆ, ಕಲೆ ಎಂಬ ರಥಕ್ಕೆ ಕಲಾವಿದನೇ ಸಾರಥಿ ಅನ್ನುವಂಥದ್ದೇ ನಮ್ಮ ಟ್ಯಾಗ್ಲೈನ್. ಅದು ಅಂದರೆ ಈ ಕಲೆ ಅನ್ನುವಂಥ ರಥವನ್ನು ಕಲಾವಿದರೇ ನಡೆಸಬೇಕು, ಅವರೇ ಸಾರಥಿಗಳು. ಇದಕ್ಕೆ ನಾವೆಲ್ಲ ಏನಿದ್ರೂ ಕೂಡ ಸೇವಕರಾಗಿ ಕೆಲಸ ಮಾಡ್ತಾ ಇರೋರು ಅಂತ ಹೇಳಿದ್ರೆ ತಪ್ಪಿಲ್ಲ ಅನ್ಸತ್ತೆ. ಜೊತೆಗೆ ಇನ್ನೂ ಒಂದು ಟ್ಯಾಗ್ಲೈನ್ ಇಟ್ಕೊಂಡಿದ್ದೀವಿ ನಮ್ಮ ಶ್ರೀ ಶಾರದಾ ಕಲಾವೇದಿಕೆಗೆ. ನೀವೆಲ್ಲ ಸೇರ್ಕೊಂಡ್ಮೇಲೆ ನಿಮಗೆ ಆ ಹೋಮ್ ಪೇಜಲ್ಲೇ ಕಂಡು ಬರುತ್ತೆ ಇದು ಮೂಲ ಉದ್ದೇಶ ಏನು, ನಮ್ಮ ಈ ಒಂದು ವೇದಿಕೆಯನ್ನು ನಾವು ಯಾತಕ್ಕೋಸ್ಕರ ಆರಂಭ ಮಾಡಿದ್ವಿ ಅಂತ ಎಲ್ಲರೂ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ನನ್ನ ಅಭಿಪ್ರಾಯವನ್ನು ಕೂಡ ತಿಳಿಸ್ಕೊಡ್ತೀನಿ. ನಾವು ಹಾಡ್ತೀವಿ, ನಾವು ಮಾತಾಡ್ತೀವಿ, ನಾವಲ್ಲಿ ಇನ್ನೇನೋ ಕಥೆ ಬರಿತೀವಿ, ಕವನ ಬರಿತೀವಿ, ಏನೋ ಒಂದು ಟ್ಯಾಲೆಂಟು ಭಗವಂತ ಕೊಟ್ಟು ಭೂಮಿ ಮೇಲೆ ಎಲ್ಲರನ್ನ ಕಳಿಸಿರ್ತಾನೆ. ಆದರೆ ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ವೇದಿಕೆ ಸಿಗಬೇಕಲ್ವಾ. ವೇದಿಕೆಯನ್ನು ಕಲ್ಪಿಸುವಂಥ ಕೆಲಸವನ್ನು ಅಂದರೆ ಕಲಾ ಪೋಷಕರಾಗಿ, ಕಲಾ ಪ್ರೋತ್ಸಾಹಕರಾಗಿ ನಾವೇನಾದರೂ ಒಂದು ಮಾಡಬೇಕು ಅನ್ನುವಂಥ ಒಂದು ಸದುದ್ದೇಶವನ್ನು ಇಟ್ಕೊಂಡು ಈ ಶ್ರೀ ಶಾರದಾ ಕಲಾವೇದಿಕೆ ಅನ್ನುವಂಥ ಸುಂದರವಾದಂಥ ಪವಿತ್ರ ವೇದಿಕೆಯನ್ನು ಆರಂಭ ಮಾಡೋದಕ್ಕೆ ಸಾಧ್ಯ ಆಯಿತು. ಈಗಾಗಲೇ ನಾನು ಹೇಳಿದ ಹಾಗೆ ಇದರ ಮತ್ತೊಂದು ಟ್ಯಾಗ್ಲೈನ್ ಏನಪ್ಪ ಅಂತಂದರೆ, ಕಲೆಗೆ ತಕ್ಕ ಬೆಲೆ, ಪ್ರತಿಭೆಗೆ ತಕ್ಕ ಪುರಸ್ಕಾರ, ಜ್ಞಾನಕ್ಕೆ ತಕ್ಕ ಗೌರವ, ಮತ್ತು ನಮ್ಮಲ್ಲಿರುವಂಥ ಆಸಕ್ತಿಗೆ ತಕ್ಕ ಸ್ಫೂರ್ತಿ ಮತ್ತು ಪ್ರೋತ್ಸಾಹ ಇದೆಲ್ಲ ನಿಮಗೆಲ್ಲಿ ಸಿಗತ್ತೆ ಅಂದರೆ ನಮ್ಮ ಶ್ರೀ ಶಾರದಾ ಕಲಾವೇದಿಕೆಯಲ್ಲಿ ಸಿಗತ್ತೆ ಅಂದರೆ ತಪ್ಪಿಲ್ಲ. ದಯಮಾಡಿ ಎಲ್ಲರೂ ಕೂಡ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ನೀವು ಭಾಗವಹಿಸಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಇನ್ನೊಂದೇನು ಅಂತಂದರೆ, ನಾನು ಈ ಕಲಾ ಜಗತ್ತು ಮಾಧ್ಯಮಕ್ಕೆ ಹೊಸಬಳೇನಲ್ಲ. ಈಗಾಗಲೇ ಒಂದು ಸಂದರ್ಶನವನ್ನು ಈಗಾಗಲೇ ನೀವೆಲ್ಲರೂ ಕೂಡ ನೋಡಿರ್ತೀರ, ನಂದು ಪರಿಚಿತ ಮುಖ ಅಂತ ನಿಮಗೂ ಗೊತ್ತಿದೆ. ಆದರೆ ಅಲ್ಲಿ ನಾನು ನಿರೂಪಕಿಯಾಗಿ ಮಾತನಾಡಿದ್ದೆ, ಇಲ್ಲಿ ಶ್ರೀ ಶಾರದಾ ಕಲಾವೇದಿಕೆಯ ಸಂಸ್ಥಾಪಕಿಯಾಗಿ ನಿಮ್ಮ ಮುಂದೆ ಬಂದಿದ್ದೇನೆ. ನಮ್ಮ ವೇದಿಕೆ ಬಗ್ಗೆ ಹೇಳಬೇಕು ಅಂತಂದರೆ, ನಿಜವಾಗ್ಲೂ ಇವತ್ತು ಎಷ್ಟೋ ನೀವು ನಮ್ಮ ಅಡ್ಮಿನ್ ಬಳಗದವರಲ್ಲಿ ಎಲ್ಲರೂ ಮಾತನಾಡಿದ್ದನ್ನು ಕೇಳಿರಬಹುದು. ಎಷ್ಟೋ ಮಂದಿ ನಮ್ಮ ಭಾರತ ದೇಶವನ್ನು ತಗೊಳ್ಳೋಣ, ಅಲ್ಲಿಂದ ಹೊರಗೆ ಹೋಗೋದು ಬೇಡ. ಭಾರತ ದೇಶದಲ್ಲಿ ನೀವು ಮೂಲೆ ಮೂಲೆ ಎಷ್ಟು ಹಳ್ಳಿ ಇದೆ. ಭಾರತ ದೇಶ ಹಳ್ಳಿಗಳ ನಾಡು ಅಲ್ವಾ. ಪ್ರತಿಯೊಂದು ಹಳ್ಳಿಗಳಲ್ಲಿ ಎಷ್ಟು ಜನ, ಸಾವಿರಾರು ಮಂದಿ ಹೆಣ್ಮಕ್ಳು ಮನೆಯಲ್ಲಿ ಕೊರಗ್ತಾ ಇರ್ತಾಳೆ, ಅಂದರೆ ಒಂದು ಜೀವನದ ಜಂಜಾಟದಲ್ಲೇ. ನಾನು ಈಗಾಗಲೇ ಹೇಳಿದಾಗೆ ಗುಂಡಪ್ಪನವರು ಕೂಡ ಅವರ ಕಗ್ಗದಲ್ಲಿ ಅದನ್ನೇ ತಿಳಿಸಿರೋದು ನಮಗೆ.
ಈ ಸಂಸಾರದಲ್ಲಿ ತೊಡಗಿಸ್ಕೊಂಡಿರ್ತೀವಿ. ಸಂಸಾರ, ಗಂಡ, ಮಕ್ಕಳು, ಅಡುಗೆ, ತಿಂಡಿ, ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು ಇಷ್ಟೇ ನಮ್ಮ ಜೀವನ ಅಂತ ಒಂದು ಬಾವಿ ಕಪ್ಪೆ ಆಗಿ ನಾವೊಂದು ಚೌಕಟ್ಟನ್ನು ಹಾಕೊಂಡಿರ್ತೀವಿ. ಆದರೆ ಇದೆಲ್ಲ ನಿಮ್ಮ ಜೀವನ, ಇದರಿಂದ ನೀವು ಹೊರಗೆ ಬರಬೇಕು, ನಿಮಗೆ ಇದರಿಂದ ಹೊರಗೆ ಒಂದು ದೊಡ್ಡದಾದಂಥ ಸುಂದರವಾದಂಥ ಪ್ರಪಂಚ ಇದೆ ಅಂತ ತೋರಿಸ್ಕೊಡೋದ್ರಲ್ಲಿ ಶ್ರೀ ಶಾರದಾ ಕಲಾವೇದಿಕೆ ಯಶಸ್ಸನ್ನು ಸಾಧಿಸಿದೆ ಅಂದರೆ ಖಂಡಿತವಾಗ್ಲೂ ತಪ್ಪಿಲ್ಲ. ಯಾಕೆ ಅಂದರೆ ಈಗ ನೀವು ಸಂದರ್ಶನವನ್ನು ನೋಡಿರೋದು ಒಂದಷ್ಟು ಜನ ನಿರ್ವಾಹಕ ತಂಡದವರದ್ದನ್ನು ಮಾತ್ರ ಕೇಳಿದ್ದೀರಾ. ಆದರೆ ನಮ್ಮಲ್ಲಿ 13,000ಕ್ಕೂ ಹೆಚ್ಚು ಜನ ಸದಸ್ಯರು ಈಗಾಗಲೇ ಸೇರ್ಕೊಂಡಿದ್ದಾರೆ. ಆ್ಯಂಡ್ ಇಟ್ ಸ್ಟಿಲ್ ಗೋಸ್ ಆನ್. ಇನ್ನೂ ಸುಮಾರು ಜನ ಇದರಲ್ಲಿ ಇಂಟ್ರೆಸ್ಟ್ ತೋರಿಸೋರಿದ್ದಾರೆ. ನಮಗೆ ಫೇಸ್ಬುಕ್ ಬಳಸೋದಕ್ಕೆ ಗೊತ್ತಿಲ್ಲ ಅನ್ನೋರಿದ್ದಾರೆ. ಹೇಗೆ ಇದಕ್ಕೆ ಜಾಯ್ನ್ ಆಗಬೇಕು ಅಂತ ನಾವು ಎಲ್ಲೇ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಹೋದಾಗ ಎಷ್ಟೋ ಜನ ನಮ್ಮಲ್ಲಿ ಕೇಳ್ತಾರೆ, ನಿಮ್ಮನ್ನು ನೋಡಿದ್ದೀನಿ ನಾನು, ನೀವು ಮಾತಾಡೋದನ್ನು ಕೇಳಿದ್ದೀನಿ, ಶಾರದಾ ಕಲಾವೇದಿಕೆಯಲ್ಲಿ ನೀವು ಭಾಗವಹಿಸೋದನ್ನು ನೋಡಿದ್ದೀನಿ, ಹೇಗೆ ಸೇರ್ಕೋಬೇಕು ನಾನು ಅಂತ. ಯಾಕೆ ಅವರಲ್ಲಿ ಆ ಒಂದು ಇಂಟ್ರೆಸ್ಟ್ ಬರ್ತಾ ಇದೆ ಅಂತಂದರೆ, ಕುವೆಂಪು ಅವರು ಒಂದು ಮಾತು ಹೇಳ್ತಾರೆ, ಅಲ್ಪ ನಾನು ಎಂದು ಕುಗ್ಗಿ ಮುದುಡಬೇಡವೋ ಅಲ್ಪವೇ ಅನಂತನೊಂದಿಗೆ ಗುಣಿಸಿಕೋ ನೀ ಅನಂತನಾಗುವೆ ಅಂತ. ಅಂದರೆ ಮ್ಯಾಥಮೆಟಿಕ್ಸ್ನಲ್ಲಿ ಒಂದು ಸ್ಟೇಟ್ಮೆಂಟ್ ಬರುತ್ತೆ, ಎನಿಥಿಂಗ್ ವಿಚ್ ಇಸ್ ಮಲ್ಟಿಪ್ಲೈ ಟು ಇನ್ಫಿನಿಟಿ ಈಸ್ ಈಕ್ವಲ್ ಟು ಇನ್ಫಿನಿಟಿ ಅಂತ. ನೀವು ಯಾವುದೇ ಸಂಖ್ಯೆಯನ್ನು ಅನಂತದೊಂದಿಗೆ ಗುಣಿಸಿದ್ರೆ ಅದು ಅನಂತವಾಗತ್ತೆ ಅಂತ. ಈ ಮಹಿಳೆಯರಿಗಾಗಿ ನಾನು ಎಸ್ಪೆಷಲಿ ಫಾರ್ ಲೇಡೀಸ್ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ. ದಯಮಾಡಿ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ನಿಮ್ಮ ಆತ್ಮವಿಶ್ವಾಸವನ್ನು ನೀವು ಕಳ್ಕೋಬೇಡಿ. ನಿಮಗೆ ನೀವೇ ಮಿತ್ರರು, ನಿಮಗೆ ನೀವೇ ಶತ್ರುಗಳು ಅನ್ನುವಂಥ ಮಾತು ನಮ್ಮ ಭಗವದ್ಗೀತೆಯಲ್ಲೂ ಕೂಡ ಬರುತ್ತೆ ಅಂತ ಹೇಳ್ತಾ, ಎಷ್ಟೋ ಜನ ಹೆಣ್ಮಕ್ಕಳು ತಮ್ಮ ಜೀವನದ ಜಂಜಾಟದಿಂದ ಹೊರಗೆ ಬಂದು ಈ ಕಲಾವೇದಿಕೆಯಲ್ಲಿ ತಮ್ಮ ಮುಖವನ್ನು ಪರಿಚಯಿಸ್ಕೊಂಡಿದ್ದಾರೆ, ತಮ್ಮಲ್ಲಿರುವಂಥ ಕಲೆಯನ್ನು ಪರಿಚಯಿಸ್ಕೊಂಡಿದ್ದಾರೆ. ಇದಕ್ಕೊಂದು ನಾನು ಬೆಸ್ಟ್ ಎಕ್ಸಾಂಪಲ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಮನೆಯಲ್ಲಿ ನಮ್ಮ ತಾಯಿಯವರದೇ ಒಂದು ಉದಾಹರಣೆಯನ್ನು ನಾನು ತಗೋತೀನಿ. ಅವರು ಚಿಕ್ಕಂದಿನಿಂದ ನಾವೆಲ್ಲ ಕೂಡ ನಾವು ಸಂಸ್ಥಾಪಕ ತಂಡದವರೆಲ್ಲ ಶೃಂಗೇರಿ ಮೂಲದಿಂದ ಬಂದವರು, ಇನ್ನೂ ಬೇರೆ ಬೇರೆ ಕಡೆಯವರು ಇದ್ದಾರೆ ನಿರ್ವಾಹಕ ತಂಡದವರೆಲ್ಲ. ಆದರೆ ಇಲ್ಲಿ ನಾವು ಗಮನಿಸಬೇಕಾದಂಥ ಅಂಶ ಏನು ಅಂದರೆ, ಎಲ್ಲರೂ ಕೂಡ ಹಳ್ಳಿಗಳಿಂದ ಬಂದು ಇವತ್ತು ಈ ಸ್ಥಾನದಲ್ಲಿ ನಿಂತವರು, ಈ ಕಲಾ ವೇದಿಕೆಯಲ್ಲಿ ಬದುಕನ್ನು ಕಟ್ಟಿಕೊಂಡವರು ಅಂದರೆ ಖಂಡಿತ ತಪ್ಪಿಲ್ಲ. ನಮ್ಮ ತಾಯಿಯವರ ಉದಾಹರಣೆ ಯಾಕೆ ತಗೊಂಡೆ ಅಂತಂದರೆ, ಅವರು ಶೃಂಗೇರಿ ಹತ್ರ ಒಂದು ಹಳ್ಳಿಯಿಂದ ಬಂದವರು. ಏನೋ ಒಂದು ಚಿಕ್ಕ ಚಿಕ್ಕ ಹಾಡುಗಳನ್ನು ಹೇಳೋದು ಅಥವಾ ಒಂದು ಕವನಗಳನ್ನು ಬರೆಯೋದು ಅಷ್ಟು ಮಸಕಾಗಿ ಎಲ್ಲೋ ನನಗಿದು ಬರುತ್ತೆ ಅಂತ ಹೇಳ್ಕೊಳ್ಳೋಕ್ಕೂ ಗೊತ್ತಿಲ್ಲ, ಆ ಒಂದು ಮಟ್ಟದಲ್ಲಿ ಇದ್ದಂಥ ಒಬ್ಬ ಗೃಹಿಣಿ ಈಗ ಶ್ರೀ ಶಾರದಾ ಕಲಾವೇದಿಕೆ ಆರಂಭ ಆಗಿ 1 ವರ್ಷ ಆದ ಮೇಲೆ ಚಿಕ್ಕ ಚಿಕ್ಕ ಕಥೆಗಳನ್ನು ಬರಿತಾ ಇದ್ದಾರೆ, ಕವನಗಳನ್ನು ಬರಿತಾ ಇದ್ದಾರೆ. ಅವರು ಆ ಮೂಲಕ ತಮ್ಮನ್ನು ತಾವು ಹೇಗೆ ಗುರುತಿಸ್ಕೊಳ್ತಾ ಇದ್ದಾರೆ ಅಂತಂದರೆ, ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ಕೂಡ ಅವರನ್ನು ನೀವು ಸರಸ್ವತಿಯವರಲ್ವಾ, ನೀವು ಬರೆಯುವಂಥ ಕವನವನ್ನು ನೋಡ್ತೀವಿ, ಕಥೆಯನ್ನು ನೋಡ್ತೀವಿ, ನೀವು ಅದರಲ್ಲಿ ಏನೋ ಒಂದು ಮೆಸೇಜನ್ನು ಇಟ್ಟಿರ್ತೀರಾ, ಒಂದು ಸಂದೇಶವನ್ನು ಕೊಟ್ಟಿರ್ತೀರಾ ಸಮಾಜಕ್ಕೆ, ಎಷ್ಟು ಚೆನ್ನಾಗಿ ನೀವು ಬರೀತೀರಾ ಅಂದಾಗ ಅವರ ಮುಖದಲ್ಲಿ ಕಾಣುವಂಥ ಆ ತೃಪ್ತಿ ಇದೆಯಲ್ಲ, ಆ ಆತ್ಮಸಂತೋಷ ಇದೆಯಲ್ಲ, ಇದು ನಿಮಗೆ ಕೋಟಿ ಕೊಟ್ಟರೂ ಕೂಡ ಸಿಗೋದಿಲ್ಲ. ಅದನ್ನು ನಮಗೆ ಕಲ್ಪಿಸಿಕೊಡುವಂಥ ಒಂದು ಕೆಲಸವನ್ನು ಶಾರದಾ ಕಲಾವೇದಿಕೆ ಮಾಡಿದೆ. ಇನ್ನು ನೀವು ಕೇಳಬಹುದು, ಈ ಥರದ ಸುಮಾರು ವೇದಿಕೆಗಳನ್ನು ನೋಡಿದ್ದೀವಿ ನಾವು, ಈ ಥರದ ಸುಮಾರು ಸಂಘ ಸಂಸ್ಥೆಗಳನ್ನು ನೋಡಿದ್ದೀವಿ ಅಂತ. ಇಲ್ಲಿ ಒಂದು ವಿಶೇಷ ಏನು ಅಂತ ಹೇಳ್ತೀನಿ. ನಮ್ಮ ವೇದಿಕೆಯ ವಿಶೇಷತೆ ಏನು ಅಂದರೆ, ಇಲ್ಲಿ ಸುಮಾರು ಜನ ನಾವು ಹೆಂಗಸರನ್ನ ತಗೊಂಡಾಗಿ ಒಂದು ಬಳಗವನ್ನು ತಗೊಳ್ಳಿ. ಈಗ ಒಂದು ಭಜನಾ ತಂಡ ಇರುತ್ತೆ, ಹರಿಭಜನಾ ತಂಡ ಇರುತ್ತೆ, ಅವರು ಬರೀ ದೇವರ ನಾಮಗಳನ್ನು ಮಾತ್ರ ಹಾಡ್ಕೊಂಡಿರ್ತಾರೆ, ಬೇರೆ ಏನೂ ಬರೋದಿಲ್ಲ ನಮಗೆ, ಭಜನೆಗಳನ್ನು ಮಾಡ್ತೀವಿ ಅಂತ. ಆದರೆ ನಮ್ಮ ವೇದಿಕೆಯಲ್ಲಿ ಭಜನೆ ಮಾಡೋರಿಗೂ ಸ್ಥಾನ ಕೊಟ್ಟಿದ್ದೀವಿ, ದಾಸರ ಪದಗಳನ್ನು ಹಾಡೋರಿಗೂ ಇದೆ, ದೇಶಭಕ್ತಿ ಗೀತೆ ಹಾಡೋರಿಗೂ ಇದೆ, ಕಥೆ ಕವನ ಬರೆಯೋರಿಗೂ ಇದೆ. ಎಲ್ಲರಿಗೂ ಕೂಡ ಒಂದು ಪ್ಲಾಟ್ಫಾರ್ಮ್ ಆಗಿ ನಿಂತಿರೋದು ಶ್ರೀ ಶಾರದಾ ಕಲಾವೇದಿಕೆ. ಅದನ್ನೇ ನಾನು ಈಗ 3 ವರ್ಷಗಳ ಕಾಲ, ಇದು ಆರಂಭ ಆಗಿ 3 ವರ್ಷ ಆಗಿದೆ, 3 ವರ್ಷ ಕೂಡ ನಾವು ಅದ್ಧೂರಿಯಾಗಿ ವೈಭವಯುತವಾಗಿ ಶ್ರೀ ಶಾರದಾ ಕಲಾವೇದಿಕೆಯ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಶಾರದಾ ಕಲೋತ್ಸವ ಅನ್ನುವ ಹೆಸರಿನಲ್ಲಿ ಮಾಡಿದ್ದೇವೆ. 3 ವರ್ಷಗಳು ಕೂಡ ನನಗೆ ನಿರೂಪಣೆಯ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ನಮ್ಮ ಸಂಸ್ಥಾಪಕ ತಂಡದವರು ಅಂತ ಹೇಳಿದ್ರೆ ಅವ್ರಿಗೊಂದು ನಾನಿಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಹಾಗೆ ಅಷ್ಟೇ ಅಭಿಮಾನಿಗಳು ಕೂಡ ಸಿಕ್ಕಿದ್ದಾರೆ ನಮ್ಮ ವೇದಿಕೆಗೆ. ಇಲ್ಲಿ ನಾನು ಏನು ಹೇಳೋದಕ್ಕೆ ಹೊರಟೆ ಅಂತಂದರೆ, ನಾವು ಯಾವುದೇ ಒಂದು ಕಲಾ ವಿಭಾಗಕ್ಕೆ ನಮ್ಮ ವೇದಿಕೆಯನ್ನು ಸೀಮಿತಪಡಿಸಿಲ್ಲ. ನಮಗೆ ದೇವರು ಬೇಕು, ದಾಸರು ಬೇಕು, ದೇಶವೂ ಬೇಕು, ಯೋಧರು ಬೇಕು, ಕನ್ನಡ ಕವಿಗಳ ಬರಹವೂ ಬೇಕು, ಹಳ್ಳಿ ಸೊಗಡಿನ ಜಾನಪದ ಪದಗಳೂ ಬೇಕು ನಮಗೆ, ಇನ್ನು ತುಳುನಾಡಿನ ಸಂಸ್ಕೃತಿಯ ಯಕ್ಷಗಾನವೂ ಬೇಕು, ಚಿತ್ರಲೋಕದ ಸವಿಯನ್ನು ಸವಿಯಲೇಬೇಕು. ಇದೆಲ್ಲದರ ಜೊತೆಗೆ ನಾವು 1 ವರ್ಷದ ಹಿಂದೆ ಕಳೆದ ವರ್ಷದ ವಾರ್ಷಿಕೋತ್ಸವದಲ್ಲಿ ನಾವು ಮಾನ್ಯ ಡಿ ವಿ ಗುಂಡಪ್ಪನವರು ನಮ್ಮ ಕನ್ನಡ
ಕನ್ನಡದ ಭಗವದ್ಗೀತೆ ಅಂತ ಏನು ಮಂಕುತಿಮ್ಮನ ಕಗ್ಗವನ್ನು ನಮ್ಮ ಇಡೀ ಲೋಕಕ್ಕೆ ಲೋಕಾರ್ಪಣೆ ಮಾಡಿದ್ದಾರಲ್ಲ, ಅದನ್ನು ಕೂಡ ನಮ್ಮ ವೇದಿಕೆಯಲ್ಲಿ ನಾವು ಲಾಂಚ್ ಮಾಡಿ ಈಗ ಎಷ್ಟೋ ಜನ ಕನ್ನಡ ಮಾತನಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಿರೋರು ಕಗ್ಗವನ್ನು ಹೇಳ್ತಾರೆ, ಕಗ್ಗದ ಅರ್ಥವನ್ನು ಹೇಳ್ತಾರೆ ಅಂದರೆ ನೀವು ಯೋಚನೆ ಮಾಡಿ ನಮ್ಮ ವೇದಿಕೆ ಯಾವ ಮಟ್ಟಕ್ಕೆ ಬೆಳೆದಿದೆ ಅಂತ. ಆದ್ದರಿಂದ ನಿಮ್ಮೆಲ್ಲರಲ್ಲಿ, ನಮ್ಮ ಸಹೃದಯ ಕನ್ನಡಿಗರಲ್ಲಿ, ಕನ್ನಡಿಗರ ಹೊರತಾಗಿ ಬೇರೆಯವರು ಕೂಡ ಇದರಲ್ಲಿ ಸುಮಾರು ಜನ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಇದು ನಾನೀಗಾಗಲೇ ಹೇಳಿದ ಹಾಗೆ ಭಾರತಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ನಮಗೆ ವಿದೇಶಗಳಲ್ಲಿ ಕೂಡ ಸದಸ್ಯರು ಇದ್ದಾರೆ ಅನ್ನೋದು ಒಂದು ದೊಡ್ಡ ಹೆಮ್ಮೆ ನಮ್ಮ ಶ್ರೀ ಶಾರದಾ ಕಲಾವೇದಿಕೆಗೆ. ಕೊನೆಯದಾಗಿ ಒಂದು ಕಗ್ಗವನ್ನು ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಸಂಗೀತ ಕಲೆಯೊಂದು, ಸಾಹಿತ್ಯ ಕಲೆಯೊಂದು, ಅಂಗಾಂಗ ಭಾವರೂಪಣದ ಕಲೆಯೊಂದು, ಸಂಗಳಿಸಲಿ ಕಲೆಗಳನ್ನು ನೇವು ಚರ್ಯೆಯಲ್ಲಿ ಮಂಗಳೋನ್ನತ ಕಲೆಯೇ ಮಂಕುತಿಮ್ಮ ಅಂತ ನಮ್ಮ ಡಿ ವಿ ಗುಂಡಪ್ಪನವರು ಬರೀತಾರೆ. ಸಂಗೀತ ಕಲೆ, ಸಾಹಿತ್ಯ ಕಲೆ, ನಮ್ಮ ಸಂಸ್ಕೃತಿ, ಪರಂಪರೆ, ಸಂಸ್ಕಾರವನ್ನು ಉಳಿಸೋದಕ್ಕೆ ಶ್ರೀ ಶಾರದಾ ಕಲಾವೇದಿಕೆ ಅಂತ ವೇದಿಕೆ ಇವತ್ತು ನಿಜವಾಗ್ಲೂ ವಿಶೇಷವಾಗಿ, ವಿಭಿನ್ನವಾಗಿ, ಯುನಿಕ್ ಆಗಿ ನಿಲ್ತಾ ಇದೆ. ಎಷ್ಟೋ ಜನ ಸದಸ್ಯರಿಗೆ, ಮಹಿಳೆಯರಿಗೆ, ಪುರುಷರಿಗೆ, ಮಕ್ಕಳಿಗೆ ಈ ಕಲೆ ಅನ್ನೋದಕ್ಕೆ ಒಂದು ಲಿಮಿಟ್ಸೇ ಇಲ್ಲ. ಮಕ್ಕಳು, ಅದಕ್ಕೆ ಲಿಂಗಭೇದ ಇಲ್ಲ, ಅದಕ್ಕೆ ಜಾತಿ ಭೇದ ಇಲ್ಲ, ಅದಕ್ಕೆ ವಯಸ್ಸಿನ ಭೇದಗಳಿಲ್ಲ. ಆದ್ದರಿಂದ ಎಲ್ಲರೂ ಕೂಡ ಎಲ್ಲ ರೀತಿಯಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡುವಂಥ ಏಕೈಕ ವೇದಿಕೆ ಅಂತಲೇ ಹೇಳ್ತೀನಿ ನಾನು. ಏಕಮಾತ್ರ ವೇದಿಕೆ ಶ್ರೀ ಶಾರದಾ ಕಲಾ ವೇದಿಕೆ. ನಮ್ಮ ಎಲ್ಲ ವೀಕ್ಷಕರಲ್ಲಿ ನನ್ನ ಕಳಕಳಿಯ ವಿನಂತಿ, ನಮ್ಮ ಇಡೀ ಶ್ರೀ ಶಾರದಾ ಕಲಾ ವೇದಿಕೆಯ ಒಂದು ಕುಟುಂಬದ ಪರವಾಗಿ, ಪರಿವಾರದ ಪರವಾಗಿ ನಿಮ್ಮಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಎಲ್ಲರೂ ಕೂಡ ಈ ಒಂದು ವೇದಿಕೆಯ ಸದಸ್ಯರಾಗಿ, ಸದಸ್ಯತ್ವ ಉಚಿತ ಎಲ್ಲದೂ ಉಚಿತ. ಇಲ್ಲಿ ನಿಮಗೆ, ನಿಮ್ಮ ಕಲೆಗೆ, ನಿಮ್ಮ ಪ್ರತಿಭೆಗೆ ಇದೊಂದು ವೇದಿಕೆ ಅಷ್ಟೇ. ದಯಮಾಡಿ ನಿಮ್ಮ ಕಲೆಯನ್ನು ಮೇಲಕ್ಕೆ ತನ್ನಿ. ಇಲ್ಲಿ ಸಿಗುವಂಥ ಎಲ್ಲ ಪುರಸ್ಕಾರಗಳನ್ನು ನಿಮ್ಮದಾಗಿಸಿಕೊಳ್ಳಿ. ನನಗೆ ಇಷ್ಟು ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ಕಲಾ ಜಗತ್ತು ಮಾಧ್ಯಮಕ್ಕೆ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ನಮಸ್ತೆ ಶಾರದಾ ದೇವಿ, ಕಾಶ್ಮೀರ ಪುರವಾಸಿನಿ, ವಿದ್ಯಾರಂಭಂ ಕರಿಷ್ಯಾಮಿ, ವಿದ್ಯಾದಾನಂ ಚ ದೇಹಿಮೆ. ನಮಸ್ಕಾರ. ನಾನು ಕೇಶವ ಹೆಬ್ಬಾರ್. ಮೂಲತಃ ನಾವು ಕುಂದಾಪುರ ಕೋಟೇಶ್ವರದವರು. ನಾನು ಸಾಫ್ಟ್ವೇರ್ ಇಂಜಿನಿಯರ್. ನಮ್ಮ ಮೂಲ ಒಂದು ಫ್ಯಾಮಿಲಿ ಬಿಸ್ನೆಸ್ಸು ವಾದಿರಾಜ ಸ್ಟೋರ್ಸ್ ಅಂತ ಚಾಮರಾಜಪೇಟೆಯಲ್ಲಿ. ಹೀಗೆ ನಾವು ಮುಂದುವರಿಸ್ಕೊಂಡು ಬಂದಾಗ ನಾವು ವೆರಿ ಫಾರ್ಚುನೇಟ್, ಲಕ್ಕಿ, ರಾಧಾ ನನ್ನ ಹೆಂಡತಿ. ಸೊ ನಾವೆಲ್ಲ ಸೇರಿ ಒಂದು ವೇದಿಕೆ ಮಾಡಬೇಕು ಅಂತ ನಿರ್ಧಾರ ಮಾಡಿದಾಗ ನಮ್ಮ ಕುಟುಂಬದವ್ರು ಎಲ್ಲರೂ ಕಲಾವಿದರು, ಎಲ್ಲರೂ ಅತ್ಯಂತ ಟ್ಯಾಲೆಂಟೆಡು. ಹೀಗೆ ನಾವು ಅಬ್ಸರ್ವ್ ಮಾಡಿದಾಗ ಈ ಟ್ಯಾಲೆಂಟ್ ಎಲ್ಲ ಕಡೆ ಇದೆ, ಇದಕ್ಕೊಂದು ವೇದಿಕೆ ಕೊಡಬೇಕು, ಪ್ರೋತ್ಸಾಹ ಮಾಡಬೇಕು ಅಂತ ನಿರ್ಧಾರ ಮಾಡಿ ಶಾರದಾ ಕಲಾ ವೇದಿಕೆ ಅಂತ ಮಾಡಿ, ಯಾವ ಕಲೆಯೂ ಬಿಡಬಾರ್ದು, ಎಲ್ಲ ಕಲೆಗೂ ಪ್ರೋತ್ಸಾಹ ಮಾಡಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಆಯಿತಾ ಈ ಒಂದು ಶಾರದಾ ಕಲಾ ವೇದಿಕೆ ಅನ್ನೋ ಒಂದು ಅತ್ಯುತ್ತಮ ವೇದಿಕೆಯನ್ನು ಮಾಡಿ, ಇದರಲ್ಲಿ ಯಾವುದೇ ಒಂದು ಲೋಪದೋಷ ಇರಬಾರ್ದು ಅಂತ ಹೇಳಿ ದಿನನಿತ್ಯ ಶ್ರಮಿಸಿ, ಸತ್ಯ, ಪೂರ್ಣಿಮಾ, ಅಡ್ಮಿನ್ ಟೀಮ್ ಪ್ರತಿಯೊಬ್ಬರು ಅಷ್ಟೊಂದು ಕಾರ್ಯನಿರ್ವೃತವಾಗಿ, ಅಷ್ಟೊಂದು ಚಾಚು ಚೂಗದೆ ಪ್ರತಿಯೊಂದು ಒಬ್ಬರದು ಎಲ್ಲನೂ ಅಕ್ಸೆಪ್ಟ್ ಮಾಡಿ, ಇಲ್ಲ ರಿಜೆಕ್ಟ್ ಮಾಡಿ ಆ ಕ್ವಾಲಿಟಿ ಮೇಂಟೈನ್ ಮಾಡಿದ್ದಾರೆ. ಅತ್ಯಂತ ಸಂತೋಷ ಆಗುತ್ತೆ ಈ ಒಂದು ಲೆವೆಲ್ ನಾವು ಮುಟ್ಟಿದ್ದೀವಿ ಅನ್ನೋಕ್ಕೆ. ಎರಡನೇದಾಗಿ ದೇವರು ಸೃಷ್ಟಿ ಮಾಡಿದಾಗ ಪ್ರತಿಯೊಂದು ಜೀವಿಗೂ ಒಂದು ಟ್ಯಾಲೆಂಟ್ ಕೊಟ್ಟಿರ್ತಾರೆ, ಒಂದು ಕಲೆ ಇರುತ್ತೆ. ಆದರೆ ಆ ವೇದಿಕೆ ಒಂದು ಮ್ಯಾಟ್ರ್ ಆಗುತ್ತೆ. सबके पास हुनर होता है, मंच जो मिलता है उसके ऊपर निर्भर होता है. तो ನಾವು ಕೊಡ್ತಿರುವಂಥ ಒಂದು ವೇದಿಕೆ ಅತ್ಯಂತ ಶ್ರೇಷ್ಠವಾದ ವೇದಿಕೆ. ಇದರಲ್ಲಿ ಎರಡು ರೀತಿ ಇದೆ, ಒಂದು ಆನ್ಲೈನ್, ಒಂದು ಆಫ್ಲೈನ್. ಸೊ ನಾವು ಎಷ್ಟು ಒಂದು ಖುಷಿಪಟ್ವಿ ಅಂದರೆ, ನಮ್ಮಲ್ಲಿ ವಿದೇಶಗಳಲ್ಲೂ ಎಲ್ಲರೂ ಹೇಳ್ದಂಗೆ ಅತ್ಯಂತ ತುಂಬ ಮೆಂಬರ್ಗಳಿದ್ದಾರೆ, ಅವರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ ಡೈಲಿ. ನಮ್ಮ ಒಂದು ಆಫ್ಲೈನ್ ಇವೆಂಟ್ಗೆ ಆಸ್ಟ್ರೇಲಿಯಾದಿಂದ, ಅಮೇರಿಕಾಯಿಂದ ಇಲ್ಲಿ ಬಂದು ಎಲ್ಲರ ಜೊತೆ ಪಾಲ್ಗೊಂಡಾಗ, ಒಬ್ಬೊಬ್ಬರು ಮುಖ ನೋಡಿದಾಗ ಅತ್ಯಂತ ಸಂತೋಷ ಆಗುತ್ತೆ. ಇವರೇ ಅಲ್ವಾ ದಿನನಿತ್ಯ ಒಂದು ಮಾಡಿ ಪೋಸ್ಟ್ ಮಾಡ್ತಿದ್ರು ಅಂತ. ಸೊ ಆ ರೀತಿ ಒಂದು ನಮ್ಮ ಒಂದು ಸಮ್ಮೇಳನ ಇವತ್ತು ಬೆಳೀತಾ ಈ ಮಟ್ಟಕ್ಕೆ ಬೆಳೆದಿದೆ. ಎರಡನೇದಾಗಿ ಎಲ್ಲರೂ ನಾವು ಒಂದು ವಿಶೇಷ ಅಬ್ಸರ್ವ್ ಮಾಡ್ಬೋದು, ಯಾರೋ ಒಬ್ರು ಹಳ್ಳೀಲಿ ಇರ್ತಾರೆ, ಅವ್ರಿಗೊಂದು ರಂಗೋಲಿ ಒಂದು ಬರುತ್ತೆ, ಒಂದು ರಂಗೋಲಿ ಹಾಕ್ಬೋದಾ ಅಂತ ಶುರು ಮಾಡಿ, ಒಂದು ರಂಗೋಲಿ ಹಾಕ್ತೀನಿ ಅಂತ ಹಾಕಕ್ಕೆ ಶುರು ಮಾಡಿ, ನನ್ನ ರಂಗೋಲಿನ ಎಲ್ಲರೂ ಮೆಚ್ತಾ ಇದ್ದಾರೆ ಅಂತ. ಆಮೇಲೆ ನೋಡ್ತಾರೆ, ಎಲ್ಲರೂ ಹಾಡು ಹೇಳ್ತಾರೆ, ನಾನು ಕೂಡ ಹಾಡು ಹೇಳ್ಬೋದಲ್ವಾ ಅಂತ ಹೇಳಿ, ಯಾವತ್ತೂ ಹಾಡದಿರೋರು ಬಾತ್ರೂಮ್ ಸಿಂಗರ್ ಎಲ್ಲ ತಾವು ಬಂದು ಇದರಲ್ಲಿ ಹಾಡು ಶುರು ಮಾಡಿ ಹಾಡುಗಳು ಪೋಸ್ಟ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಎಲ್ಲ ವಿಶೇಷ ಏನು ಅಂದರೆ, ಈ ನಮ್ಮ ವೇದಿಕೆಯಲ್ಲಿ ಯಾರಿಗೂ ಶಾಸ್ತ್ರೀಯ ಸಂಗೀತ ಇಲ್ಲ ಯಾವುದೋ ಒಂದು ಸಂಗೀತ ತರಬೇತಿ ಬೇಕಾಗಿಲ್ಲ.
ಅವರೇ ಒಂದು ಕಲಿತು ಟ್ರೈ ಮಾಡಿ ಎಕ್ಸ್ಪರ್ಟ್ ಆಗಿ ಪೋಸ್ಟ್ ಮಾಡಿ ವಿಶೇಷ ಅಂದರೆ ಅವ್ರಿಗೆ ರೆಕಾರ್ಡ್ ಮಾಡೋಕ್ಕೆ ಬರ್ತಿರಲಿಲ್ಲ, ಅವ್ರಿಗೆ ಪೋಸ್ಟ್ ಮಾಡೋಕ್ಕೆ ಬರ್ತಿರಲಿಲ್ಲ, ಅವ್ರಿಗೆ ಗಂಡನಿಗೆ ಹಿಂಸೆ ಮಾಡಿನೋ ಇಲ್ಲ ಯಾರಿಗೋ ರಿಕ್ವೆಸ್ಟ್ ಮಾಡಿನೋ ಮಾಡಿ ಇವತ್ತು ಈ ಮಟ್ಟಕ್ಕೆ ಪ್ರತಿಯೊಬ್ಬರು ಪೋಸ್ಟ್ ಮಾಡಿ ಇಷ್ಟೊಂದು ಪೋಸ್ಟು ಇಷ್ಟೊಂದು ಒಂದು ಪಾರ್ಟಿಸಿಪೇಷನ್ ಬರ್ತಾಯಿದೆ, ಅದು ವಿಶೇಷ. ಎರಡನೇ ನಮ್ಮ ಒಂದು ವೇದಿಕೆ ಇನ್ನೊಂದು ವಿಶೇಷ ಏನು ಅಂದರೆ ಪಾರ್ಟಿಸಿಪೇಟ್ ಒಂದೇ ಅಲ್ಲ, ಎಲ್ಲರೂ ಒಂದು ಪೋಸ್ಟ್ ಮಾಡಿದ್ರು ಅದಲ್ಲ. ನಾವು ಇನ್ನೊಂದೇನು ವಿಶೇಷ ನಾವು ಅಬ್ಸರ್ವ್ ಮಾಡಿ ಪ್ರೋತ್ಸಾಹ ಮಾಡಿ ನಾವು ಎಲ್ಲರಿಗೂ ನಾವು ಒಂದು ಪ್ರೈಸ್ ಕೊಡ್ತಿದ್ದೀವಿ. ಏನು ಅಂದರೆ ನೀವು ಬೇರೆಯವರ ಕಲೆಯನ್ನು ಪ್ರೋತ್ಸಾಹ ಮಾಡಬೇಕು. ಯಾರು ಹೆಚ್ಚು ಪ್ರೋತ್ಸಾಹ ಮಾಡ್ತಾರೆ, ಕಮೆಂಟ್ ಕೊಡ್ತಾರೆ, ಯಾರು ಅದನ್ನ ಒಂದು ಶ್ಲಾಘನೀಯವಾಗಿ ಹೇಳ್ತಾರೆ ಅಂಥವರು ಕೂಡ ಅವ್ರಿಗೂ ಒಂದು ಮೆಚ್ಚುಗೆ ಸಿಗ್ತಾಯಿದೆ. ಆವಾಗ ಎಲ್ಲರೂ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಹೌದು ನಾನು ಒಂದು ಬೇರೆಯವ್ರ ಕಲೆಯನ್ನು ಗುರುತಿಸ್ಬೇಕು ಅಂತ. ಮತ್ತು ಇನ್ನೊಂದು ವಿಚಾರ ಏನು ಅಂದರೆ ನಮ್ಮಲ್ಲಿ 90 ಭಾಗ ಹೆಂಗಸರೇ ಇದ್ದಾರೆ, 10 ಭಾಗ ಗಂಡಸರಿದ್ದಾರೆ. ನಾವು ಹಲವಾರು ಥೀಮು ಹಲವಾರು ಫಾದರ್ಸ್ ಡೇ ಮಾಡ್ತೀವಿ, ಮದರ್ಸ್ ಡೇ ಮಾಡ್ತೀವಿ, ಪ್ರತಿಯೊಂದು ಮಾಡ್ತೀವಿ. ಈ ಒಂದು ವುಮೆನ್ಸ್ ಡೇ ಬಂದಾಗ ಎಲ್ಲ ಗಂಡಸರು ಹೆಂಗಸರನ್ನ ಪ್ರೋತ್ಸಾಹ ಮಾಡಿ ಒಂದು ಕಮೆಂಟ್ ಹಾಕಿ ಒಂದು ಉತ್ಸಾಹದಿಂದ ಹೇಳ್ತಾರೆ, ಒಂದು ಉತ್ಸಾಹದಿಂದ ಪ್ರೋತ್ಸಾಹಿಸ್ತಾರೆ ಎಲ್ಲರನ್ನೂ. ಹಾಗೆ ನಾವು ರಿಕ್ವೆಸ್ಟ್ ಮಾಡೋದೇನು ಅಂದರೆ ಗಂಡಸರು ಕೂಡ ಇನ್ನೂ ಹೆಚ್ಚು ಬಂದು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಹೌದು, ಅವರೆಲ್ಲ ದಿನನಿತ್ಯ ಜಂಜಾಟಲ್ಲಿ ಬ್ಯುಸಿ ಇರ್ತಾರೆ, ದುಡಿಯೋದಲ್ಲಿ ಇರ್ತಾರೆ, ಆಫೀಸಲ್ಲಿ ಇರ್ತಾರೆ. ಹೌದು, ಶನಿವಾರ ಭಾನುವಾರ ಸ್ವಲ್ಪ ಟೈಮ್ ಮಾಡಿಕೊಂಡು ಇಲ್ಲ ದಿನನಿತ್ಯ ಒಂದು 1/4 ಗಂಟೆ ಇದಕ್ಕೋಸ್ಕರ ಮೀಸಲಾತಿ ಮಾಡಿ ನೀವು ಎಷ್ಟು ರಿಲ್ಯಾಕ್ಸ್ ಆಗ್ತೀರಾ ಅಂದರೆ ನೀವೇ ಒಂದು ನಂಬಲ್ಲ, ನನ್ನಲ್ಲಿ ಇನ್ನೂ ಪ್ರೊಡಕ್ಟಿವಿಟಿ ಇಂಪ್ರೂವ್ ಆಯಿತು, ನನ್ನಲ್ಲಿ ಇನ್ನೂ ಧ್ಯಾನ ಬಂತು ಅಂತ ನೀವೇ ಒಂದು ಖುಷಿ ಪಡ್ತೀರಾ. ಸೊ ಆದ್ದರಿಂದ ನಾವು ಇನ್ನೂ ಹೆಚ್ಚು ಗಂಡಸರು ಇದರಲ್ಲಿ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಬೇಕು. ಇನ್ನೂ ಹೆಚ್ಚು ಅದರಲ್ಲಿ ಒಂದು ಓಪನ್ ಆಗಿ ಪೋಸ್ಟ್ಗಳು ಮಾಡಬೇಕು. ಇವೆಲ್ಲ ಮಾಡಿದ್ರೆ ಹೀಗೆ ಪ್ರತಿ ಕುಟುಂಬ ಸದಸ್ಯರು ಪ್ರತಿಯೊಬ್ಬರೂ ಇದರಲ್ಲಿ ಪಾಲ್ಗೊಳ್ಳಿದ್ರೆ ನಾವು ಯಾವ ವಯಸ್ಸವ್ರಿಗೂ ನಾವು ಲಿಮಿಟ್ ಮಾಡಿಲ್ಲ. ಮಕ್ಕಳಿಂದ ಹಿಡಿದು ಕಗ್ಗಾಯಿನ ಹಿಡಿದು ಭಾಗವತಾಯಿನ ಹಿಡಿದು ಪ್ರತಿಯೊಂದು ಯಕ್ಷಗಾನ ಹಿಡಿದು ಎಲ್ಲನೂ ಪ್ರೋತ್ಸಾಹಿಸ್ತಿದ್ದೇವೆ. ಈ ಥರ ಒಂದು ಮಾಡಿದರೆ ಆಯಿತಾ ನಮ್ಮ ಒಂದು ಶಾರದಾ ಕಲಾ ವೇದಿಕೆ ಇನ್ನೂ ಅತ್ಯುತ್ತಮ ವೇದಿಕೆ ಆಗುತ್ತೆ ಅನ್ನೋದ್ರಲ್ಲಿ ಒಂದು ಬೇರೆ ಮಾತೇ ಇಲ್ಲ. ಹಾಗೆ ನಮ್ಮಲ್ಲಿರೋದೇನು ಅಂದರೆ ಕಲಾ ಪ್ರೋತ್ಸಾಹ, ಸಂಸ್ಕೃತಿ ಸಂರಕ್ಷಣೆ ಹಾಗೂ ಸಮಾಜಕ್ಕೆ ಒಂದು ಮಾದರಿ. ಈ ಎಲ್ಲ ಒಂದು ಮಿತಿಲಿಟ್ಟು ನಾವೆಲ್ಲರೂ ಒಂದು ಹೆಜ್ಜೆ ಒಟ್ಟಿಗಿಟ್ಟು, ನೀವು ನೋಡಿದ್ದೀರ ನಮ್ಮಲ್ಲಿ ಸೈಂಟಿಸ್ಟ್ ಇದ್ದಾರೆ, ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ದಾರೆ, ಹೋಮ್ ಮೇಕರ್ಸ್ ಇದ್ದಾರೆ, ಟೀಚರ್ಸ್ ಇದ್ದಾರೆ, ಯಾವ ವೃತ್ತಿನೂ ಬಿಟ್ಟಿಲ್ಲ. ನೀವೆಲ್ಲ ಮುಂದೆ ಬಂದು ಕೈ ಜೋಡಿಸಿ ಎಲ್ಲರೂ ಇನ್ನೂ ಒಟ್ಟಿಗೆ ಪಾರ್ಟಿಸಿಪೇಟ್ ಮಾಡಿದ್ರೆ ನಾವು ಇನ್ನೂ ಅತ್ಯುತ್ತಮ ಲೆವೆಲ್ಗೆ ಹೋಗಬೇಕು. ನಮ್ಮ ಈ ಒಂದು ಆಫ್ಲೈನ್ ಇವೆಂಟು ವರ್ಷಕ್ಕೊಂದು ಮಾಡ್ತಿದ್ದೇವೆ, ಶಾರದಾ ಕಲೋತ್ಸವ, ಅದು 2 ಮಾಡಬೇಕು. ಇನ್ನೂ ಹೆಚ್ಚು ಸಂಖ್ಯೆಯಲ್ಲಿ ಬಂದು ನಾವು ವಿಶೇಷವಾಗಿ ಪುರುಷರಿಗೆ ಈ ವರ್ಷ ಒಂದಷ್ಟು ಗೇಮ್ಸ್ಗಳು ಇಟ್ಟಿದ್ದೇವೆ, ಒಂದಷ್ಟು ಪಾರ್ಟಿಸಿಪೇಷನ್ ಇಟ್ಟಿದ್ದೇವೆ, ಸ್ಕಿಟ್ಗಳು ಇಟ್ಟಿದ್ದೇವೆ. ಆದ್ದರಿಂದ ನೀವು ನೋಡಿರ್ಬೋದು, ಉತ್ಸಾಹದಿಂದ ನಾವೆಲ್ಲ ಕುಣಿದು ಚಪ್ಪಾಳೆಯಿಂದ ಎಲ್ಲರೂ ಒಬ್ಬೊಬ್ಬರು ಮೀಟ್ ಮಾಡಿ ಸಂತೈಸಿ ಎಲ್ಲರೂ ಹರ್ಷಪಟ್ಟಿದ್ದೇವೆ. ಆದ್ದರಿಂದ ಬನ್ನಿ, ಶಾರದಾ ಕಲಾ ವೇದಿಕೆ ಎಲ್ಲರೂ ಜಾಯ್ನ್ ಆಗಿ ಇನ್ನೂ ಹೆಚ್ಚು ಬೆಳೆಸೋಣ, ಎಲ್ಲ ಕಲೆಗೆ ಪ್ರೋತ್ಸಾಹ ಕೊಡೋಣ. ನಮಸ್ಕಾರ. ನಾನು ಕಾಂಟೆಂಟ್ ಕ್ರಿಯೇಟರ್ ಹಾಗೂ ಇನ್ಫ್ಲುಯೆನ್ಸರ್ ಆಗಿ ನಾನು ಇದರಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಹಾಗೆಯೇ ಸಾಕಷ್ಟು ಕಡೆ ನಾನು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಒಂದು ಪ್ರೋಗ್ರಾಮ್ಗಳನ್ನು ಕೊಟ್ಟಿದ್ದೀನಿ.